ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ತತ್ಪುರುಷಾಯ ವಿದ್ಮಹೆ ವೀರಭದ್ರಾಯ ಧೀಮಹಿ ತನ್ನೋ ದೇವ ಪ್ರಚೋದಯಾತ್. ಯಾವತ್ತೋ ನಾವೆಲ್ಲ ಹಿಂದಿನ ಸಂಚಿಕೆಯೊಳಗೆ ಹರಿದ್ವಾರದೊಳಗೆ ಬ್ರಾಹ್ಮಣ ಪಂಡಿತೋತ್ತಮನಾಗಿರ್ತಕ್ಕಂಥ ಒಬ್ಬ ಬ್ರಾಹ್ಮಣನ ಮಗ ಕೃಷ್ಣ ಬಾಲಕ ಆ ಒಂದು ಶ್ರೀರಾಮನ ದರ್ಶನವನ್ನು ಪಡೆದುಕೊಂಡ ಮುಂದೆ ತನ್ನ 17ನೇ ವರ್ಷಕ್ಕೆ ಮಣಿಯನ್ನು ಬಿಟ್ಟ ಹೊರಟು ಬರ್ತಾನೆ. ಆ ಬದ್ದಂಥ ಆ ಕೃಷ್ಣನಿಗೆ ಒಬ್ಬ ಸಾಧು ಭೇಟಿಯಾಗಿ ಅವನಿಗೆ ವೈರಾಗ್ಯವನ್ನು ಬೋಧಿಸ್ತಾನೆ. ಆತನ ಒಂದು ಬೋಧವನ್ನು ಕೇಳಿದ ಕೂಡಲೇ ಆ ಕೃಷ್ಣನಿಗೆ ತೀವ್ರ ವೈರಾಗ್ಯ ಪ್ರಾಪ್ತಿಯಾಗಿ ಅವ ತಂದೆ ತಾಯಿ ಪತ್ನಿಯನ್ನು ಬಿಟ್ಟ ರಾತ್ರಿ ಹೊತ್ತಿನೊಳಗೆ ಯಾರಿಗೂ ಹೇಳೋದು ಕೇಳದ ಹೊರಟ ಏನು ಮಾಡ್ತಾನೋ ಅಂತಂದ್ರೆ ಅರಣ್ಯ ಮಾರ್ಗವನ್ನು ಹಿಡಿದ ಅನೇಕ ಕ್ಷೇತ್ರಗಳನ್ನು ಸಂಚಾರ ಮಾಡ್ತಾ ಕಾಶಿ ಕ್ಷೇತ್ರಕ್ಕೆ ಬರ್ತಾನೆ. ಆ ಕಾಶಿ ಕ್ಷೇತ್ರದೊಳಗೆ ಒಬ್ಬ ಸನ್ಯಾಸಿಯ ಕಡೆಗೆ ಹೋಗಿ ಆತನ ಸೇವೆಯನ್ನು ಮಾಡ್ತಿರ್ತಾನೆ. ಆ ಒಂದು ಸನ್ಯಾಸಿ ಈ ಕೃಷ್ಣನನ್ನು ವಿಚಾರ ಮಾಡಿದಾಗ ಆ ಕೃಷ್ಣ ಹೇಳ್ತಾನೆ, ತನ್ನವರು ಅಂತೇಳಿ ಬಂಧು ಬಳಗ ಅಂತೇಳಿ ನನಗೆ ಯಾರ್ಯಾರು ಇಲ್ಲ, ಅದಕ್ಕೆ ನನಗೆ ಸನ್ಯಾಸ ದೀಕ್ಷವನ್ನು ಕೊಡಬೇಕು ಅಂತೇಳಿ ತಿಳ್ಕೊಂಡ ಆತ ಆ ಸಾಧುವಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಆವಾಗ ಆ ಸಾಧು ಗುರುಗಳು ಆತನಿಗೆ ಸನ್ಯಾಸ ದೀಕ್ಷೆಯನ್ನು ಕೊಟ್ಟ ಕಿವಿಯೊಳಗೆ ಪ್ರಣವ ಮಂತ್ರ ಉಪದೇಶ ಮಾಡಿ ಆ ಕೃಷ್ಣನಿಗೆ ಗೋವಿಂದಾನಂದ ಅಂತೇಳಿ ಹೆಸರನ್ನು ಇಡ್ತಾರೆ. ಇಂಥ ಗೋವಿಂದಾನಂದ ಅಂತಕ್ಕಂಥ ಹೆಸರನ್ನು ಪಡೆದುಕೊಂಡಂಥ ಆ ಕೃಷ್ಣ ಕೆಲವು ದಿವಸ ಆ ಕಾಶಿ ಕ್ಷೇತ್ರದೊಳಗೆ ಇದ್ದ ಗುರು ಸೇವೆಯನ್ನು ಮಾಡಿ ಆ ಗುರುವಿನಿಂದ ಆಜ್ಞೆಯನ್ನು ಪಡೆದ ಆ ಗೋವಿಂದಾನಂದ ಕ್ಷೇತ್ರ ಸಂಚಾರ ಮಾಡಲಿಕ್ಕೆ ಹೊರಟ. ಸಂಚಾರ ಮಾಡ್ತಾ ಮಾಡ್ತಾ ದ್ವಾರಕಾ ಕ್ಷೇತ್ರಕ್ಕೆ ಬರ್ತಾನೆ. ಈ ಒಂದು ದ್ವಾರಕಾ ಕ್ಷೇತ್ರದೊಳಗೆ ಶಿವಾನಂದ ಅಂತಕ್ಕಂಥ ಒಬ್ಬ ಸಾಧು ಅಲ್ಲೇ ಭೇಟಿಯಾಗ್ತಾನೆ. ಭೇಟಿಯಾದಂಥ ಆ ಶಿವಾನಂದ ಈ ಗೋವಿಂದಾನಂದಯತಿಯನ್ನು ಕುರಿತು ಹುಬ್ಬಳ್ಳಿ ನಗರದೊಳಗೆ ಸಾಕ್ಷಾತ್ ಶಿವನ ಅವತಾರವಾಗಿರ್ತಕ್ಕಂಥ ಸದ್ಗುರು ಸಿದ್ಧಾರೂಢರು ಅದಾರ. ಆ ಸದ್ಗುರು ಸಿದ್ಧಾರೂಢರ ಶಿಷ್ಯ ನಾ ಅದೇನಪ್ಪ, ಅವರಲ್ಲೇ ನನಗೆ ವಿಶೇಷವಾದಂಥ ಭಕ್ತಿ ಐತಿ. ಅದಕ್ಕೆ ನಾನು ಆ ಹುಬ್ಬಳ್ಳಿಯ ಸಿದ್ಧಾಶ್ರಮದೊಳಗೆ ನಡೀತಕ್ಕಂಥ ಉತ್ಸವಗಳ ಸಲುವಾಗಿ ದೇಶಾಂತರಗಳನ್ನು ತಿರುಗಿ ಅನೇಕ ಸಾಮಗ್ರಿಗಳನ್ನು ತಂದು ಆ ಹುಬ್ಬಳ್ಳಿಯ ಸಿದ್ಧಾಶ್ರಮಕ್ಕೆ ಮುಟ್ಟಿಸ್ತೀನಿ. ಅಲ್ಲೇ ಮಾಘ ಮಾಸದೊಳಗೆ ಮತ್ತು ಶ್ರಾವಣ ಮಾಸದೊಳಗೆ ಉತ್ಸವಗಳು ನಡೀತಾವು. ಆ ಸಮಯದೊಳಗೆ ಮಹಾವೈಭವದಿಂದ ಸದ್ಗುರುಗಳನ್ನು ಸಿಂಹಾಸನದ ಮೇಲೆ ಕೂಡಿಸಿ ಭವ್ಯವಾಗಿರ್ತಕ್ಕಂಥ ಮಂಟಪವನ್ನು ಹಾಕಿ ಆ ಸದ್ಗುರು ಸಿದ್ಧಾರೂಢರನ್ನು ಪೂಜಿಸ್ತಾರೆ. ಆ ಸದ್ಗುರು ಸಿದ್ಧಾರೂಢ ಬಹಳ ಕೃಪಾವಂತದಾನ. ಸರ್ವ ಭಕ್ತರಿಗೂ ಸುಖವನ್ನು ಪ್ರಾಪ್ತಿ ಮಾಡಿಕೊಡುವುದರೊಳಗೆ ಆತ ಮಗ್ನನಾಗಿರ್ತಾನೆ. ತನ್ನ ಭಕ್ತರಿಗೆ ಬಂದಂಥ ಕಷ್ಟಗಳನ್ನು ತನ್ನ ಒಂದು ಮಹಿಮೆಯ ಪ್ರಭಾವದಿಂದ ಭಕ್ತರನ್ನು
ರಕ್ಷಣೆಯನ್ನು ಮಾಡ್ತಾರೆ. ಅಂಥ ಸದ್ಗುರುವರನನ್ನು ಒಮ್ಮೆ ನಾವು ನೋಡಿದರೆ ಸಾಕು, ಶಾಂತಿ ಸಮಾಧಾನ ತತ್ಕಾಲದೊಳಗನ ನಮಗೆ ಸಿಗ್ತೈತಿ ಅಂತೇಳಿ ತಿಳ್ಕೊಂಡ ಆ ಯಾವ ಸದ್ಗುರು ಸಿದ್ಧಾರೂಢರ ಶಿಷ್ಯನಾಗಿರ್ತಕ್ಕಂಥ ಶಿವಾನಂದ ಈ ಗೋವಿಂದಾನಂದನಿಗೆ ಹೇಳಿದಾಗ, ಆ ಗೋವಿಂದಾನಂದ ಅತಿ ಪ್ರೇಮಯುಕ್ತನಾಗಿ ಸದ್ಗುರು ಸಿದ್ಧಾರೂಢರನ್ನು ನೋಡಬೇಕಂತಕ್ಕಂಥ ಉತ್ಕಟವಾಗಿರ್ತಕ್ಕಂಥ ಒಂದು ಇಚ್ಛೆ ಅವನಿಗೆ ಆಕ್ಕತಿ. ಆವಾಗ ಕೂಡಲೇ ಆ ಗೋವಿಂದಾನಂದ ದ್ವಾರಕಾ ನಗರವನ್ನು ಬಿಟ್ಟು ನೇರವಾಗಿ ಹುಬ್ಬಳ್ಳಿಗೆ ಬಂದ ಇಳಿತಾನ. ಹುಬ್ಬಳ್ಳಿಯೊಳಗೆ ಸಿದ್ಧಾಶ್ರಮಕ್ಕೆ ಬಂದ ತಲುಪುವಷ್ಟೊತ್ತಿಗೆ ಮಧ್ಯರಾತ್ರಿ ಆಗಿರ್ತೈತಿ. ಆ ಟೈಮ್ದೊಳಗೆ ಆಶ್ರಮದೊಳಗಿದ್ದಂಥ ಎಲ್ಲ ಜನರು ನಿದ್ರೆಯನ್ನು ಮಾಡ್ತಿರ್ತಾರೆ. ಏನೋ ಅಕಸ್ಮಾತ್ ಅದ ಸಮಯದೊಳಗೆ ಸದ್ಗುರು ಸಿದ್ಧಾರೂಢರು ಅಕಸ್ಮಾತಾಗಿ ಹೊರಗೆ ಬರ್ತಾರೆ. ಆ ಬಂದಂಥ ಸಿದ್ಧಾರೂಢರು ಈ ಗೋವಿಂದಾನಂದನನ್ನು ನೋಡಿ ಹೇಳ್ತಾರೆ, ಹೇ ಮಹಾರಾಜರೇ, ನೀವು ಬಹಳ ಹಸಿದಿರಿ, ಅದಕ್ಕೆ ನೀವು ಮಠದೊಳಗೆ ಬೇಗ ಒಳಗೆ ಬರ್ರಿ ಅಂತೇಳಿ ತಿಳ್ಕೊಂಡ ಆ ಸದ್ಗುರು ಸಿದ್ಧಾರೂಢರು ಅಂದಾಗ ಆ ಗೋವಿಂದಾನಂದ ಮನಸ್ಸಿನೊಳಗೆ ವಿಚಾರ ಮಾಡ್ತಾನೆ, ನನ್ನ ಪೂರ್ವಾಪರ ಏನೂ ವಿಚಾರ ಮಾಡಿಕೊಳ್ಳದನ ಮೊದಲ ಇವರು ನನಗೆ ಹಸಿವೆ ಆಗಿದ್ದು ಇವ್ರಿಗೆ ಹೆಂಗೆ ತಿಳಿತಿ ಅಂತೇಳಿ ಆಶ್ಚರ್ಯಪಡ್ತಾನೆ. ಆದ್ರೆ ಸದ್ಗುರು ಸಿದ್ಧಾರೂಢರು ಆ ಗೋವಿಂದಾನಂದನ ಕೈ ಹಿಡಿದು ಮಠದೊಳಗೆ ಕರ್ಕೊಂಡು ಹೋಗಿ ಅಲ್ಲಿದ್ದಂಥ ಶಿಷ್ಯರನ್ನು ಎಬ್ಬಿಸಿ ಈ ಗೋವಿಂದಾನಂದನಿಗೆ ಭೋಜನದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಅಪ್ಪಣೆಯನ್ನು ಕೊಡ್ತಾರೆ. ಅಲ್ಲದ ಆ ಶಿಷ್ಯರನ್ನು ಕುರಿತು, ಈ ಗೋವಿಂದಾನಂದ 3 ದಿವಸದಿಂದ ಉಪವಾಸನಾದಾನ್ರಪ್ಪ, ಅದಕ್ಕೆ ಅಗದಿ ಈತನಿಗೆ ದೌಡ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿರಿ ಅಂತೇಳಿ ತಿಳ್ಕೊಂಡು ಹೇಳಿದಾಗ, ಆವಾಗ ಈ ಗೋವಿಂದಾನಂದ ಅಂತಾನ, ನಾನು ಸಿದ್ಧಾರೂಢರ ದರ್ಶನ ಮಾಡ್ದನ ನಾವು ಉಣ್ಣೋದಿಲ್ಲ ಅಂತೇಳಿ ತಿಳ್ಕೊಂಡು ಹೇಳಿದಾಗ, ಅಲ್ಲಿದ್ದಂಥ ಶಿಷ್ಯರು, ಹೇ ಸಾಧುಗಳೇ, ಇವರೇ ಸಿದ್ಧಾರೂಢ ಸದ್ಗುರುರಾಯರು ಅಂತೇಳಿ ತಿಳ್ಕೊಂಡು ಅವ್ರ ಕಡೆ ಬೆರಳು ಮಾಡಿ ತೋರಿಸ್ತಾರೆ. ಇದನ್ನು ಕೇಳಿದಂಥ ಆ ಗೋವಿಂದಾನಂದ ಅತ್ಯಂತ ಪ್ರೇಮದಿಂದ ಸದ್ಗುರು ಸಿದ್ಧಾರೂಢರ ಚರಣಾರವಿಂದಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಹೇ ದಯಾಳು ಸದ್ಗುರುನಾಥ, ಕಿಂಕರನಾದಂಥ ನನ್ನ ಸಲುವಾಗಿ ನೀವು ಎಷ್ಟೊಂದು ಚಿಂತೆ ಮಾಡುತ್ತೀರಿ. ಶಿವಾನಂದ ನನಗೆ ಕಾಶಿಯೊಳಗೆ ನಿಮ್ಮ ಬಗ್ಗೆ ಎಲ್ಲ ವಿಷಯವನ್ನು ಹೇಳಿದ, ಅದನ್ನು ನಾ ಇಲ್ಲಿ ಸತ್ಯವಾಗಿ ನನ್ನ ಕಣ್ಣಲ್ಲಿ ನಾನು ಕಾಣಕತ್ತೇನೆ ಅಂತೇಳಿ ತಿಳ್ಕೊಂಡು ಹೇಳ್ತಾನೆ. ನೀವು ಸದ್ಗುರುಗಳಾದಂಥ ನೀವು ಅಕಸ್ಮಾತಾಗಿ ಬಂದಂಥ ನನ್ನ ಮೇಲೆ ಇಷ್ಟೊಂದು ದಯಾ ಕರುಣೆಯನ್ನು ತೋರಿಸುವಂಥದ್ದು ನನ್ನ ಅಳುವಲ್ಲ, ಅದಕ್ಕೆ ನಾನು ನಿಮ್ಮ ಚರಣ ದಾಸನಾಗೇನಿ ಅಂತೇಳಿ ತಿಳ್ಕೊಂಡ ಈ ಪ್ರಕಾರ ಅಂದವನ ಆ ಪರಮಹಂಸ ಗೋವಿಂದಾನಂದ ಪುನಃ ಸಿದ್ಧರ ಚರಣಕ್ಕೆ ಬೀಳುವಂಥ ಮಕ್ಕನ. ಆವಾಗ ಶಿಷ್ಯರು ಅಡುಗೆ ಮನೆಯೊಳಗೆ ಹೋಗಿ ನೋಡ್ತಾರೆ. ಏನು ಹುಡುಕಾಡಿದ್ರು ಆ ಅಡುಗೆ ಮನೆಯೊಳಗೆ ಒಂದು ಹಿಡಿಯಷ್ಟು ಸಹಿತ ಅನ್ನ ಇರುವುದಿಲ್ಲ. ಏನಾದರೂ ಫಲಹಾರ ಹುಡುಕಾಡಿದ್ರೂ ಅದು ಏನೂ ಸಿಗೋದಿಲ್ಲ. ಆವಾಗ ಆ ಶಿಷ್ಯರು ಬಂದ, ಗುರುವೇ, ಇವರಿಗೆ ಭೋಜನ ವ್ಯವಸ್ಥೆ ಮಾಡಲಿಕ್ಕೆ ಆಶ್ರಮದ ಅಡುಗೆ ಮನೆಯೊಳಗೆ ಏನೇನು ಇಲ್ಲ ಅಂತೇಳಿದಾಗ ಸದ್ಗುರು ಸಿದ್ಧಾರೂಢರು ಅಂತಾರೆ, ಹಿಂದಿನ ಕಾಲದೊಳಗೆ ದುರ್ವಾಸ ಮುನಿಗಳು ಧರ್ಮರಾಯ ವನವಾಸದೊಳಗಿದ್ದಾಗ ಆತನ ಗುಡಿಸ್ಲಿಕ್ಕೆ ರಾತ್ರಿ ಕಾಲದೊಳಗೆ ಊಟಕ್ಕೆ ಬಂದಂಗೆ ಆಗೈತಿ ಇಲ್ಲೇ ನಮ್ಮ ಸ್ಥಿತಿ ಅಂತೇಳಿ ತಿಳ್ಕೊಂಡು ಆ ಸಮಯದೊಳಗೆ ದ್ರೌಪದಿ ಕೃಷ್ಣನನ್ನು ಪ್ರಾರ್ಥಿಸಿ ಆ
ದುರ್ವಾಸ ಮುನಿಗೆ ಭೋಜನವನ್ನು ಮಾಡಿಸ್ತಾಳ. ಆದ್ರೆ ಇಲ್ಲಿ ನಾ ಯಾರನ್ನ ಕುರಿತು ಶರಣ ಹೋಗಲಿ ಅಂತೇಳಿ ತಿಳ್ಕೊಂಡಂದಾಗ ಆ ಗೋವಿಂದಾನಂದ ಹೇಳ್ತಾನೆ, ತಾನು ತನಗೇನೆ ಶರಣ ಹೋಗಬೇಕು ಅಂತೇಳಿ ಆ ಗೋವಿಂದಾನಂದ ಅಂದಾಗ ಆ ಸದ್ಗುರು ಸಿದ್ಧಾರೂಢರು ನಗುತ್ತಾ ಮಠದ ಹೊರಗೆ ಹೋಗಿ ಕೂಡಲೇ ದೋತರದೊಳಗೆ ಒಂದು ಗಂಟನ್ನು ತೆಗೆದುಕೊಂಡು ಬಂದ ಅದನ್ನು ಅವ್ರ ಕೈಯಾಗ ಕೊಡ್ತಾರೆ. ಇವನ್ನು ನಾನು ತೆಗೆದುಕೊಂಡು ಬಂದೇನೆ ತಗೋರಿ ಅಂತೇಳಿ ಹೇಳಿದಾಗ ಆ ಗಂಟನ್ನು ಬಿಚ್ಚಿ ನೋಡ್ತಾರೆ. ಅದರೊಳಗೆ ಫಲಹಾರದ ವಸ್ತುಗಳಿದ್ದವು. ಇಂಥ ರಾತ್ರಿ ಒಳಗೆ ಸದ್ಗುರುಗಳು ಎಲ್ಲಿ ತಗೊಂಡು ಬಂದ್ರಿ ಅಂತೇಳಿ ತಿಳಿಲಿಲ್ಲ. ಗೋವಿಂದಾನಂದ ಆದರೂ ಕೂಡ ಸದ್ಗುರು ಸಿದ್ಧಾರೂಢರು ಸಾಕ್ಷಾತ್ ಈಶ್ವರನ ಅವತಾರನಾದಾರು ಅಂತೇಳಿ ತಿಳ್ಕೊಂಡ ಆ ಒಂದು ಫಲಹಾರವನ್ನು ಸೇವಿಸಿ ಅವರು ಸುಖ ನಿದ್ರೆಯನ್ನು ಅವತ್ತಿನ ದಿವಸ ಮಾಡಿ ಮರುದಿನದಿಂದ ಆ ಗೋವಿಂದಾನಂದ ಅಂತಾನ, ಸದ್ಗುರುವೇ ಅನಂತ ಜನ್ಮಗಳ ಪುಣ್ಯ ಇತ್ತು ಅಂತೇಳಿ ತಿಳ್ಕೊಂಡ ನಿಮ್ಮ ದರ್ಶನ ನನಗಾಗೈತಿ. ಇನ್ನು ನನ್ನ ಮರಣ ಪರ್ಯಂತರ ಇಂಥ ಒಂದು ತಮ್ಮ ದಿವ್ಯ ಚರಣಗಳ ಲಾಭವನ್ನು ನಾನು ಪಡಿತೀನಿ. ದೇಶಗಳಲ್ಲಿ ನಿಮ್ಮ ಪುಣ್ಯ ಕೀರ್ತಿಯನ್ನು ವರ್ಣಿಸುವ ಸಲುವಾಗಿ ನನಗೆ ಬೇಕಾಗುವಂಥ ಶುದ್ಧ ಮತಿಯನ್ನು ದಯಪಾಲಿಸಬೇಕು ಅಂತೇಳಿ ತಿಳ್ಕೊಂಡ ಸದ್ಗುರು ಸಿದ್ಧಾರೂಢರ ಚರಣಾರವಿಂದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾರೆ. ಆವಾಗ ಸದ್ಗುರು ಸಿದ್ಧಾರೂಢರು, ನೀನು ಇಲ್ಲೇ ಆಶ್ರಮದೊಳಗಿದ್ದ ಬಂದಂಥ ಮುಮುಕ್ಷುಗಳನ್ನು ಉದ್ಧಾರ ಮಾಡಪ್ಪ ಅಂತ ಹೇಳಿದಂಗೆ ಆ ಗೋವಿಂದಾನಂದರು ತಮ್ಮ ಜನ್ಮ ಪರ್ಯಂತ ಸಿದ್ಧಾಶ್ರಮದೊಳಗೆ ಇದ್ದುಕೊಂಡ ಅವರ ಒಂದು ಕೈವಲ್ಯ ಧಾಮವು ಕೂಡ ಆ ಒಂದು ಸಿದ್ಧಾರೂಢರ ಪರಿಸರದೊಳಗನ ಹುಬ್ಬಳ್ಳಿಯೊಳಗನ ಆಗೈತಿ ಅಂತ ಹೇಳುವಲ್ಲಿಗೆ ಇವತ್ತಿನ ಈ ಒಂದು ಕಥಾಸಾರವನ್ನು ಮುಕ್ತಾಯಗೊಳಿಸುವಂಥ ಜೈ ಮಂಗಲಂ ಜೈ ನಮಃ ಪಾರ್ವತೀಪತಿ ಶಿವಹರ ಮಹಾದೇವ ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ ಶ್ರೀಮನ್ಯ ಜೀವನ ಶಿವಯೋಗಿ ಮಹಾರಾಜ್ ಕಿ ಜೈ ಶ್ರೀ ಗರಗದ ಮಡಿವಾಳ ಶಿವಯೋಗಿ ಮಹಾರಾಜ್ ಕಿ ಜೈ.